ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಬೇಬಿ ಕಾರ್ನ್ ಮಂಚೂರಿ ಮತ್ತು ಬೇಬಿ ಕಾರ್ನ್ ಫ್ರೈಡ್ ರೈಸ್ ರೆಸಿಪಿ ಮಾಡುವುದು ಹೇಗೆ ಎಂಬುದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೇಬಿ ಕಾರ್ನ್ ಕಟ್ ಮಾಡಿ ಅದಕ್ಕೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಗರಂ ಮಸಾಲ, ಚಿಕನ್ ಕಬಾಬ್ ಮಸಾಲ, ಖಾರದ ಪುಡಿ, ಉಪ್ಪು, ಚೀಸ್ ಹಾಕಿ ನಂತರ 5 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗೋವರೆಗೂ ಬಿಡಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಕಲಸಿಟ್ಟಂತಹ ಬೇಬಿ ಕಾರ್ನನ್ನು ನಾವು ನಿಧಾನವಾಗಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಬೇಬಿ ಕಾರ್ನ್ ಹೊಂಬಣ್ಣ ಬರುವವರೆಗೂ ನಾವು ಅದನ್ನು ಫ್ರೈ ಮಾಡ್ತಾ ಇರಬೇಕು. ಹಾಗೆ ಫ್ರೈ ಮಾಡೋದನ್ನ ಕಂಟಿನ್ಯೂ ಮಾಡಿ. ಈಗ ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಕಲರ್ ಚೇಂಜ್ ಆಯಿತು. ಈಗ ನಾವು ಈ ಫ್ರೈ ಆಗಿರುವಂತಹ ಬೇಬಿ ಕಾರ್ನನ್ನು ಒಂದು ಬೌಲ್ಗೆ ಎತ್ತಿಟ್ಟುಕೊಳ್ಬೇಕು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗುವವರೆಗೂ ಕಾಯಿ. ಎಣ್ಣೆ ಬಿಸಿಯಾದ ನಂತರ ರೆಡ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಮತ್ತು ಇದಕ್ಕೆ ಹೆಚ್ಚಿಟ್ಟಂತಹ ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಸ್ವಲ್ಪ ಬ್ರಾಕೊಲಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಬೇಕು. ನಂತರ ಒಂದು ಚಮಚದಷ್ಟು ಎಳ್ಳು ಮತ್ತು ಅಗಸೆ ಬೀಜ ಹಾಕಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ನಾವು 3 ಥರದ ಸಾಸನ್ನು ಮಿಕ್ಸ್ ಮಾಡ್ತೀವಿ. ಒಂದು ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್. ಈ 3 ಸಾಸ್ಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆದಮೇಲೆ ಫ್ರೈ ಮಾಡಿರುವ ಬೇಬಿ ಕಾರ್ನನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಯಿತು. ಇದರಲ್ಲಿ ಅರ್ಧದಷ್ಟು ಬೇಬಿ ಕಾರ್ನ್ ಮಂಚೂರಿಯನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿಕೊಳ್ಳಿ. ಉಳಿದದ್ದನ್ನು ಹಾಗೆ ಬಾಣಲೆಯಲ್ಲಿ ಬಿಡಿ. ಇದಕ್ಕೆ ಸ್ವಲ್ಪ ಅನ್ನ ಸೇರಿಸಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಬೇಬಿ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಯಿತು. ಈಗ ಒಂದು ಬೌಲ್ಗೆ ಹಾಕಿಕೊಳ್ಳಿ. ಈಗ ನಮ್ಮ ಬೇಬಿ ಕಾರ್ನ್ ಮಂಚೂರಿ ಮತ್ತು ಬೇಬಿ ಕಾರ್ನ್ ಫ್ರೈಡ್ ರೈಸ್ ರೆಡಿ.